ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಪಾರ್ಟ್ 2ನಲ್ಲಿ ಶಾರದಾ ಸೀರಿಯಲ್ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಮುರಳಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು, ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು, ಇಷ್ಟು ವರ್ಷದಿಂದ ಸಂಪಾದನೆ ಮಾಡ್ಕೊ ಬಂದಿರೋ ಮಾನ ಮರ್ಯಾದೆ ಘನತೆ ಎಲ್ಲ ನೀರಿನಲ್ಲಿ ಹುಣ್ಸೆಹಣ್ಣು ತೊಳ್ದಂಗೆ ಆಗಿಬಿಡ್ತು, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅನು ಬರ್ತಾಳೆ. ಅಲ್ಲ ಏನಾಯ್ತು ಅಪ್ಪ ಅಂತ ಅಂದಾಗ, ಇನ್ನೇನಾಗಬೇಕು, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ ಅಂತ ಅಂದಾಗ, ಅಲ್ಲ ಅಪ್ಪ ಇಷ್ಟು ವರ್ಷ ಆದಮೇಲೆ ಅಮ್ಮನ ಜೊತೆ ಲೈಫ್ನ ಲೀಡ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ, ನೀವು ಖುಷಿ ಪಡಬೇಕಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಮಾತ್ರ ಅವನನ್ನ ಗುರಾಯಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಅವನು ಹೇಳ್ತಾ ಇರ್ತಾಳೆ, ಅಮ್ಮ ನಿಮ್ಮನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅಪ್ಪ, ಇಷ್ಟು ವರ್ಷ ಆದಮೇಲೆ ನೀವು ಸಿಕ್ಕಿದ್ದೀರಾ, ಅವಳಿಗೆ ತನ್ನ ನೋವು ಹೇಳ್ಕೊಳಕ್ಕೆ ಒಬ್ಬ ಆತ್ಮೀಯ ಗೆಳೆಯ ಬೇಕು, ಹಾಗೆ ಹುಷಾರಿಲ್ದಾಗ ಕಾಳಜಿ ಮಾಡೋ ಪ್ರೀಸೋ ಗಂಡ ಬೇಕು, ಅದಕ್ಕೋಸ್ಕರ ಅವಳು ಇವಾಗ ಆಸೆನ ಈಡೇರಿಸ್ಕೊಂಡಿದ್ದಾಳೆ, ದಯವಿಟ್ಟು ಅವಳ ಜೊತೆ ಸುಖವಾಗಿರಪ್ಪ, ಅವಳು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಷ್ಟು ದಿನ ನೀವಿದ್ರೂ ಸಹ ಅಮ್ಮ ಒಂಟಿಯಾಗಿ ಜೀವನ ಮಾಡಿದ್ದಾಳೆ ಪಾಪ ಅಂತ ಅಂದಾಗ, ಬಾಯ್ ಬಿಟ್ಟರೆ ಅಮ್ಮ ಅಮ್ಮ ಅಂತ ಹೇಳ್ತೀಯ, ಒಟ್ಟಾರೆ ನೀವಿಬ್ಬರು ಸೇರಿಕೊಂಡು ನನ್ನ ಜೀವನನ ಹಾಳು ಮಾಡಿಬಿಟ್ರಿ ಅಂತ ಬೈತಿರ್ಬೇಕಾದ್ರೆ ಅನ್ನೋಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಅದೇನೋ ಲಿವಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದ್ದಿದ್ರೆ ಆಗ್ತಿತ್ತು, ಏನೋ ನೀನು ಹುಟ್ಟಿರುಡ್ತಿ ಅಂತ ನಾನು ಸುಮ್ಮನಾದೆ, ಹಾಗೆ ಮುಂದುವರ್ಕೊಂಡೆಲ್ಲ ಹೋಗಿದ್ರೆ ಸರಿ ಆಗ್ತಿತ್ತು ಜೀವನ, ಅದನ್ನು ಬಿಟ್ಟು ಈ ತಾಳಿ ಅದು ಇದು ಇದೆಲ್ಲ ನನಗೆ ಬೇಕಿತ್ತ ಕರ್ಮ ಅಂತ ಬೈಕೋತಾ ಇದ್ರೆ ಅವನ ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಅವನು ತುಂಬ ಕೋಪ ಮಾಡ್ಕೊಬಿಟ್ಟು, ಅಪ್ಪ ಹಾಗಾದರೆ ನಾನು ಮತ್ತು ಆರತಿ ಅಕ್ಕ ಮದುವೆ ಆಗದೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ಬೋದಪ್ಪ ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮುರಳಿ ಅವನು ಅಂತ ಕೋಪ ಮಾಡಿಕೊಂಡು ಕೈ ಎತ್ತಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ನಿಮ್ಮ ಮಕ್ಕಳು ವಿಷಯಕ್ಕೆ ಬಂತಂದರೆ ಇದು ತಪ್ಪು ಅಂತ ನಿಮಗೆ ಅನ್ಸುತ್ತಲ್ವಪ್ಪ, ಹಾಗಾದರೆ ನೀವು ಮಾಡಿದ್ದು ಸರಿನಾ ಅಂತ ಅನ್ಬೇಕಾದ್ರೆ ಮುರಳಿ ಸಿಕ್ಕಾಬಟ್ಟೆ ಶಾಕ್ ಆಗಿ ಅನುಮುಖನ ನೋಡ್ತಾ ಇರ್ತಾನೆ. ಹಾಗೆ ನಾವು ನಿಮ್ಮ ಜೀವನನ ಹಾಳು ಮಾಡಿದ್ದೀವಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಲ್ಲಪ್ಪ, ಆದರೆ ಇಷ್ಟು ವರ್ಷದಿಂದ ನಿಮ್ಮ ಜೀವನಕ್ಕೆ ಏನಾಗಬಾರ್ದು ಅಂತ ನಾನು ಅಮ್ಮ ಎಷ್ಟು ಕಷ್ಟಪಟ್ಟಿದ್ದೀವಿ ಅದು ನಿಮಗೇನಾದರೂ ಗೊತ್ತಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇಷ್ಟು ವರ್ಷ ನಿಮ್ಮನ್ನು ಸೇವ್ ಮಾಡೋಕ್ಕೆ ನಾನು ಅಮ್ಮ ಎಷ್ಟು ಕಷ್ಟಪಟ್ಟಿದ್ದೀವಿ ಅದ್ರ ಅರಿವಾದರೂ ನಿಮಗಿದೆಯಾ, ಸ್ಕೂಲಲ್ಲಿ ನಿಮ್ಮ ಅಪ್ಪ ಯಾರೋ, ನಿಮ್ಮ ಅಪ್ಪನ ಹೆಸರಲ್ಲಿ ನಿಮ್ಮ ಅಪ್ಪನ ಫೋಟೋ ತೋರಿಸು ಅಂತ ಕೇಳಬೇಕಾದ್ರೆ ಏನು ಮಾತಾಡದೆ ತಲೆ ತೆಗೆಸಿ ನಿಲ್ತಿದ್ನಲ್ಲ, ಅದ್ರ ಗಾಯ ಅಷ್ಟಿಷ್ಟು ಚಿಕ್ಕದಲ್ಲಪ್ಪ, ತುಂಬ ದೊಡ್ಡದು, ಅದನ್ನು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮುರಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಪ್ಪ ಇಲ್ದಾನೆ ನೀನು ಹೇಗೆ ಹುಡ್ತೆ ಅಂತ ಬೀದಿಲಿ ಎಲ್ಲರೂ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ಆ ವಯಸ್ಸಿನಲ್ಲಿ ನನಗೇನಪ್ಪ ಅರ್ಥ ಆಗ್ತಿತ್ತು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಈ ಕಡೆ ಮುರಳಿ ಅಂತೂ ಕುಸಿದು ಬಿದ್ದು ಹಾಗೆ ತನ್ನ ಮಗಳ ಮುಖನ ಶಾಕ್ ಆಗಿ ನೋಡ್ತಾ ಇರ್ತಾನೆ. ಹಾಗೆ ನಿಮಗೆ ಗೊತ್ತಪ್ಪ, ಸ್ಕೂಲಲ್ಲಿ ಫಾರ್ಮ್ ಫಿಲಪ್ ಮಾಡೋ ಕೊಡ್ತಾ ಇರಬೇಕಾದ್ರೆ ನಾನು ಎಷ್ಟೋ ಸಲ ಅಪ್ಪನ ಹೆಸರನ್ನ ಫಿಲ್ ಮಾಡ್ತಲೇ ಹಾಗೆ ಖಾಲಿ ಬಿಡ್ತಿದ್ದೆ, ನಿನಗೆ ಅಪ್ಪ ಇಲ್ಲ ಅಂತಂದ್ರೂ ಸಹ ಅವ್ರ ಹೆಸರು ಇರುತ್ತಲ್ಲಮ್ಮ, ಅದನ್ನ ಕಾಲಲ್ಲಿ ಫಿಲ್ ಮಾಡು ಅಂತಂದ್ರೂ ಸಹ ನಾನು ಮುರಳಿ ಅಂತ ಮಾಡೋಕ್ಕಾಗದೆ ತನ್ನ ಪಾಡಿಗೆ ತಾನು ಕಣ್ಣೀರು ಹಾಕೊಂಡು ಬರ್ತಾ ಇದ್ದೆ, ಆ ನೋವು ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮಪ್ಪ ಮುರಳಿ ಅಂತ ನನಗೆ ಗೊತ್ತಿದ್ರು ಸಹ ಯಾವ್ದು ರೀತಿ ನಾನು ಹೆಸರು ಬರಲಿ, ಯಾವ ರೀತಿ ಫಾರ್ಮ್ ಫಿಲಮ್ ಮಾಡಲಿ ನನಗಂತೂ ಗೊತ್ತಾಗದಲೇ ಕಣ್ಣೀರು ಹಾಕ್ತಿದ್ದೆ ಅಪ್ಪ, ಪಾಪ ನಂದೇನೋ ಬಿಟ್ಟಾಕಿ, ಆದರೆ ಅಮ್ಮಂಗೆ ಎಷ್ಟು ನೋವಾಗಿದೆ, ಹಾಗಾದರೆ ಅಮ್ಮ ನಿಮ್ಮನ್ನು ಪ್ರೀತಿ ಮಾಡಿದೆ ದೊಡ್ಡ ತಪ್ಪ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೇಲಿ ದಶರಥ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ. ವಿಮಲನ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ನಿಮಗೆ ಒಂಟಿಯಾಗಿ ಬಾರಾಗಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ, ನಿಮ್ಮ ಮನೆಗೆ ನಾನು ಬರಲ್ಲ ಅಂತ ವಿಮಲ ಹೇಳಿದ್ದು, ಹಾಗೆ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ಒಂಟಿಯಾಗಿ ಇರಬೇಕಂತ ಅನ್ನಿಸ್ತಿದೆ ಸಿದ್ದು, ನಾನು ಇವ್ರ ಜೊತೆ ಇರಲ್ಲ, ನಿಮ್ಮ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ ಮಾತೆಲ್ಲನೂ ದಶರಥ ತಾತ ನೆನ್ಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಬೇಜಾರಿಂದ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅವರಿಬ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಮಲನು ಸಹ ಕಣ್ಣೀರು ಹಾಕೊಂಡು, ಮಾವ ನೀವಿಬ್ರು ಸರಿಯಾಗಿ ಊಟ ಮಾಡಿಲ್ಲ, ಅಟ್ಲೀಸ್ಟ್ ಹಾಲಾದರೂ ಕುಡೀರಿ ತಗೊಳ್ಳಿ ಅಂತ ಅಂದಾಗ, ನನಗೆ ಬೇಡಮ್ಮ ಹಸಿವಿಲ್ಲ ಅಂತ ಬೇಕಾದ್ರೆ ರೀ ಪ್ಲೀಸ್ ಮಾವನೇ ನೀವಾದರೂ ಹೇಳಿ, ಅವರು ಸರಿಯಾಗಿ ಊಟ ಮಾಡಿಲ್ಲ, ನೀವಿಬ್ರು ಏನಾದರೂ ಇವಾಗ ಹಾಲು ಕುಡಿಲಿಲ್ಲ ಅಂತ ಅಂದರೆ ನನ್ನ ಮೇಲೆ ಆಣೆ ಅಂತ ಅನ್ಬೇಕಾದ್ರೆ ತಾತ ಸ್ವಲ್ಪ ಬೇಜಾರು ಮಾಡ್ಕೊಂಡು ವಿಧಿಯಿಂದಲೇ ಹಾಲನ್ನ ತಗೊಂಡು ಕುಡಿತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದಶರಥನು ಸಹ ಹಾಲು ತಗೊಂಡು ಕುಡಿಯೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಈ ಕಡೆ ವಿಮಲ ಹೇಳಿದ ಮಾತನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಆ ಮನೆಯಲ್ಲಿ ಒಂಟಿಯಾಗಿರೋಕ್ಕಿಂತ ನನ್ನ ಮಗನ ಜೊತೆ ನಾನು ಖುಷಿಯಾಗಿರತ್ತೆ ಎಷ್ಟೋ ಮೇಲೂ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋ ಮಾತೆಲ್ಲ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ದಶರಥ ಹಾಲು ಕುಡಿದನ್ನು ಬಿಟ್ಟು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾನೆ. ಏನು ಗೊತ್ತಾ ಸುಮಿತ್ರಾ, ನನಗೆ ವಿಮಲ ಸಿಕ್ಕಾಪಟ್ಟೆ ನೆನಪಾಗಿ ಕಾಡ್ತಾ ಇದ್ದಾಳೆ, ಮದುವೆಗೆ ಎಷ್ಟು ವರ್ಷ ಆದರೂ ಸಹ ಯಾವತ್ತೂ ಅವಳು ಎಷ್ಟು ದುಃಖದಲ್ಲಿದ್ದದನ್ನು ನಾನು ನೋಡಲಿಲ್ಲ, ತನ್ನ ಗಂಡನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ಲು, ಹಾಗೆ ಅಂಥವನ್ನೇ ಸಹ ಇವಳಿಗೆ ಮೋಸ ಮಾಡಿದಾಗ ಅವಳು ತಾನೇ ಏನು ಮಾಡ್ತಾಳೆ, ಸಿಕ್ಕಾಪಟ್ಟೆ ನೋವಲ್ಲಿದ್ದಾಳೆ ಅಂತ ಅಂದಾಗ ಪ್ಲೀಸ್ ರೀ ಸಮಾಧಾನ ಮಾಡ್ಕೊಳ್ಳಿ, ನೀವಿಬ್ರು ಧೈರ್ಯಗೆಟ್ರೆ ನಮಗೆಲ್ಲ ಸಮಾಧಾನ ಮಾಡೋರು ಯಾರು ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಇಲ್ಲ ಸುಮಿತ್ರಾ, ನಿನಗೆ ಗೊತ್ತಿಲ್ಲ, ಈ ವಿಷಯದಲ್ಲಿ ಯಾವತ್ತೂ ಸಹ ನನಗೆ ಸಮಾಧಾನ ಆಗಲ್ಲ ಅಂತ ಹೇಳ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ. ಆ ವೈದೇಹಿ ಮನೆಗೆ ಅವಾಗ ಬರ್ತಿದ್ದನ್ನು ನೋಡಿ ತಂಗಿ ಥರ ನಾನು ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಈ ಥರ ಸಂಬಂಧ ಇದೆ ಅಂತ ಈ ಮೂರ್ಖ ತಲೆಗೆ ಅರ್ಥನೇ ಆಗಲಿಲ್ಲ ಅಂತ ಬೈಕೋತಾ ಇರ್ತಾನೆ. ಹಾಗೆ ಯಾವಾಗಲೂ ವೈದೇಹಿ ಮನೆಗೆ ಬರ್ತಾ ಇದ್ಲು ಮುರಳಿಗೋಸ್ಕರ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ, ನಾನು ಒಂಟಿ, ನನಗೆ ಯಾರೂ ಇಲ್ಲ ಅಂತ ಕಣ್ಣೀರು ಹಾಕೊಂಡು ಬರೋದನ್ನ ನೋಡಿ ನಾವೆಲ್ಲ ಕರಗ್ಬಿಟ್ವಿ, ಇಷ್ಟು ದೊಡ್ಡ ಮೋಸ ಮಾಡ್ತಾಳೆ ಅಂತ ಗೊತ್ತಿದ್ರೆ ಅವಳನ್ನಂತೂ ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ಅಂತ ಬೈಕೋತಾ ಇರ್ತಾನೆ. ಹಾಗೆ
ಹಾಗೆ ಸುಮಿತ್ರ ಹೋಗಿ ದಶರಥನ ಸಮಾಧಾನ ಮಾಡ್ಕೊತಾ ಇರ್ತಾಳೆ. ಆಗೋಗಿದ್ದನ್ನೆಲ್ಲ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಏನು ವಿಮಲ ತುಂಬ ಸಿಕ್ಕಾಪಟ್ಟೆ ನೋವಾಗಿ ಮಗನ ಮನೇಲಿ 4 ದಿನ ಇದ್ದು ಬರ್ತೀನಿ ಅಂತ ಹೋಗಿದ್ದಾಳೆ. ಖಂಡಿತ ನಮ್ಮ ವಿಮಲ ನಮ್ಮ ಮನೆಗೆ ಬಂದೇ ಬರ್ತಾಳೆ ರೀ, ನನ್ನನ್ನು ನಂಬ್ರಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಹೇಳ್ತಾ ಅವಳು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ತಾತ ಶಿವನಾರಾಯಣ ಸಹ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇರ್ತಾರೆ. ಮಗಳನ್ನ ದಯವಿಟ್ಟು ಕ್ಷಮಿಸಮ್ಮ, ನ್ಯಾಯ ನೀತಿ ಧರ್ಮ ಸತ್ಯ ಅಂತ ನಾನು ಜೀವನದುದ್ದಕ್ಕೂ ಬಂದೆ, ಆದರೆ ನನ್ನ ಮಗಳಿಗೆ ನಾನು ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ನೊಂದ್ಕೋತಾ ಇರ್ತೀನಿ. ಹಾಗೆ ಈ ಶಿವನಾರಾಯಣ ಮಗಳ ವಿಷಯದಲ್ಲಿ ಸೋತೋಗ್ಬಿಟ್ಟ, ದಯವಿಟ್ಟು ಕ್ಷಮಿಸು ತಾಯಿ, ನನ್ನನ್ನು ಕ್ಷಮಿಸು ಅಂತ ತನ್ನ ಮಗಳು ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅವನು ಕಣ್ಣೀರು ಹಾಕೊಂಡು ಮುರಳಿ ಹತ್ರ ಹೇಳ್ತಾ ಇರ್ತಾಳೆ, ಎಲ್ಲರೂ ಸಹ ತಮ್ಮ ಮಕ್ಕಳು ನಮಗೆ ಅದೃಷ್ಟ ಅಂತ ಹೇಳ್ಕೊತಾರೆ, ಆದರೆ ನಮ್ಮ ವಿಷಯದಲ್ಲಿ ನಾನು ನಿಮಗೆ ಅದೃಷ್ಟವಾಗಿ ಹುಟ್ಬಿಟ್ನಲ್ಲಪ್ಪ ಅಂತ ಅಂದಾಗ ಮುರಳಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೆ ಇವಾಗ ನಾನು ಮತ್ತೆ ಅಮ್ಮ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಕೊನೆ ಅಂತ ಸಿಕ್ತು, ನಮಗೆ ಹಿಡಿದ ಗ್ರಹಣನು ಸಹ ಇವತ್ತು ಬಿಟ್ಬಿಡ್ತಪ್ಪ. ಹಾಗೆ ಇವತ್ತು ಸಮಾಜದಲ್ಲಿ ಯಾರಾದರೂ ನಿಮ್ಮಪ್ಪ ಯಾರು, ಹಾಗೆ ನಿಮ್ಮಪ್ಪನ ಹೆಸರೇನು ಅಂತ ಕೇಳಿದ್ರೆ ತುಂಬ ಹೆಮ್ಮೆಯಿಂದ ಮುರಳಿ ಅಂತ ಹೇಳ್ತೀನಪ್ಪ. ಇವತ್ತು ಒಂದು ಗೌರವ ಸಿಕ್ಕಿದೆ, ಅದು ನಮ್ಮ ಅಮ್ಮನ ಕೊರಳಿಗೆ ಬಿದ್ದಿರೋ ತಾಳಿಯಿಂದ ನಮಗೆ ಗೌರವ ಸಿಕ್ಕಿದೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಮುರಳಿ ಏನು ಮಾತಾಡದೆ ಗೊತ್ತಾಗದೆ ಹಾಗೆ ಸೈಲೆಂಟ್ ಆಗಿ ತನ್ನ ಮಗಳ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ನಿಮಗೆ ನಾವು ತುಂಬ ಗೌರವ ಕೊಡ್ತೀವಪ್ಪ ಅಂತ ಅಂದಾಗ, ಆದರೂ ಅವನು ಈ ರೀತಿ ಎಲ್ಲ ನೀವು ಮಾಡಬಾರ್ದಿತ್ತು ಅಂತ ಅಂದಾಗ, ನಿಮ್ಮ ದೃಷ್ಟಿಯಲ್ಲಿ ಇದು ತಪ್ಪಾಗಿರ್ಬೋದು ಅಪ್ಪ, ಆದರೆ ಇದು ನಾವು ಮಾಡಿದ್ದೆ ಸರಿ ಅಂತ ನಮಗೆ ಅನಿಸ್ತಿದೆ, ಇದನ್ನು ಬಿಟ್ಟರೆ ಬೇರೆ ಚಾಯ್ಸ್ ನಮಗೆ ಇರಲಿಲ್ಲ, ಅದಕ್ಕೆ ಈ ರೀತಿ ಮಾಡಿದ್ವಿ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಸ್ವಾರ್ಥದಿಂದ ನಿಮಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೈ ಮುಗಿದು ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಅಣ್ಣನಿಗೆ ಆರತಿ ಅಕ್ಕನಿಗೆ ಯಾವ ರೀತಿ ನೀವು ಪ್ರೀತಿನ ಕೊಟ್ಟಿದ್ರಿ, ಆ ಪ್ರೀತಿ ನನಗೆ ಬೇಕು ಅಂತ ಅನ್ನಿಸ್ತಿದೆ ಅಪ್ಪ. ಚಿಕ್ಕ ವಯಸ್ಸಿನಲ್ಲಂತೂ ತಂದೆ ಪ್ರೀತಿ ಯಾವ ರೀತಿ ಇರುತ್ತೆ ಅಂತ ನಾನು ನೋಡಲಿಲ್ಲ, ಆದರೆ ಇವಾಗಾದರೂ ನನಗೆ ಕೊಡಿ ಅಪ್ಪ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇದ್ರೆ ಮುರಳಿ ಕಣ್ಣಲ್ಲಂತೂ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ಮತ್ತೆ ಮುರಳಿ ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ಬಿಡಮ್ಮ ಇದರಲ್ಲಿ ನಿಂದೇನೋ ತಪ್ಪಿಲ್ಲ, ನಿಜವಾಗ್ಲೂ ಸಹ ಇದರಲ್ಲಿ ವೈದೇಹಿ ತಪ್ಪಿಲ್ಲ, ನಂದು ತಪ್ಪಿಲ್ಲ, ಪರಿಸ್ಥಿತಿ ನಮ್ಮನ್ನು ಈ ರೀತಿ ಮಾಡ್ತು, ನಿಜ ಹೇಳ್ತೀನಿ, ನನ್ನ ಮೇಲೆ ಹಾಣೆ ಮಾಡಿ ಹೇಳ್ತೀನಿ ಸಿದ್ದು, ಹಾಗೆ ನಾನು ಆರ್ತಿನ ಎಷ್ಟು ಇಷ್ಟಪಡ್ತೀನೋ ಅದೇ ರೀತಿ ನಿನ್ನನ್ನು ಇಷ್ಟಪಡ್ತೀನಿ, ನಿನ್ನನ್ನು ದೂರ ಮಾಡಿಕೊಂಡು ಎಷ್ಟು ನರಕ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು, ಅದೇ ರೀತಿ ನೀನು ಅನುಭವಿಸ್ತಿದೀಯಾ, ನಿನ್ನ ಮೇಲೆ ಪ್ರೀತಿ ಯಾವತ್ತೂ ನನಗೆ ಕಡಿಮೆ ಆಗಿಲ್ಲ ಅಂತ ಅಂದಾಗ, ಎಷ್ಟು ಹೇಳಿದ್ರಲ್ಲ ನನಗೆ ಅಷ್ಟು ಸಾಕಪ್ಪ ಅಂತ ತನ್ನ ಅಪ್ಪನ ಕಣ್ಣೀರು ಹಾಕೊಂಡು ಹಗ್ ಮಾಡ್ಕೊತಿದ್ರೆ ಮುರಳಿ ಸಹ ಕಣ್ಣೀರು ಹಾಕೊಂಡು ತನ್ನ ಮಗಳನ್ನ ತುಂಬ ಮುದ್ದು ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಪಾರಿಜಾತ ಓಡೋಡಿ ಬಂದ್ಬಿಟ್ಟು ಗೋಲ್ಡಿ ನಾನು ನಿನಗೆ ಕರ್ದಲ್ಲ ಅಂತ ಅಂದಾಗ, ಸ್ವೀಟ್ ತೊಗೊಳ್ಳಿ ಗ್ರಾನಿ ಅಂತ ಅಂದಾಗ ಕೊಡು ಅಂತ ಅಂದ್ಬಿಟ್ಟು ಅವಳಿಗೂ ತಿನ್ನಿಸಿ ಇವಳಿಗೂ ತಿಂತಿರ್ಬೇಕಾದ್ರೆ, ಹೌದು ಅಷ್ಟಕ್ಕೂ ಸ್ವೀಟ್ ಏನೋ ಕೊಟ್ಟೆ ಗೋಲ್ಡಿ ಅಂತ ಅನ್ಬೇಕಾದ್ರೆ, ಆಗಲೇ ಹೇಳ್ದೆ ತಾನೆ ತುಂಬ ಖುಷಿ ಆಗ್ತಿದೆ ಸ್ವೀಟ್ ತಂದು ಕೊಡ್ತೀನಿ ಅಂತ, ಅದಕ್ಕೆ ಖುಷಿಯಿಂದ ಕೊಡ್ತಾ ಇದ್ದೀನಿ, ಒಂದೊಂದೇ ವಿಕೆಟ್ ಈ ಮನೇಲಿ ಖಾಲಿ ಆಗ್ತಾ ಇದೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ ಶಾರದಾ ಸಿದ್ದು ಮುರಳಿ ವಿಮಲ ಈ ಮನೆಯಿಂದ ಹೊರಟೋದ್ರು, ಸಂಬಂಧನೇ ಇಲ್ಲ ರೀತಿ ಹೋಗಿದ್ದಾರೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ, ಹೌದು ನಾವೇನು ಕಷ್ಟಪಡ್ದೇ ಪ್ರತಿಫಲ ಸಿಗ್ತಾ ಇದೆ, ಆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಆಗಿದೆ ಅಲ್ವಾ ಗೋಲ್ಡಿ ಅಂತ ಅಂದಾಗ, ಅಫ್ಕೋರ್ಸ್ ಏನು ಗೊತ್ತಾ, ಎಲ್ಲಿ ಅವ್ರಿಗೆಲ್ಲ ಆಸ್ತಿ ಕೊಟ್ಬಿಡ್ತಾರೆ ತಾತ ಅಂತ ತುಂಬ ಟೆನ್ಷನ್ ಆಯಿತು, ಆದರೆ ಇವಾಗ ಆ ಟೆನ್ಷನ್ ಇಲ್ಲ, ಸಿದ್ದನ ಕಂಡ್ರೆ ತಾತಗಂತೂ ಆಗಲ್ಲ, ಈಗ ಮುರಳಿ ಮಾವನ ಕಂಡ್ರೂ ಆಗಲ್ಲ, ಇನ್ನು ಮಗಳಂತ ಮಮತೆ ಪ್ರೀತಿ ಇದ್ರೂ ಸಹ ಸ್ವಲ್ಪ ದುಡ್ಡು ಕೊಟ್ಟು ಕೈ ತಗೋತಾರೆ ಅಲ್ವಾ, ಆಸ್ತಿ ಎಲ್ಲ ನಮ್ಮದೇ ಅಂತ ಅನ್ಬೇಕಾದ್ರೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ, ನೀನು ಅಂದಷ್ಟು ಸುಲಭ ಅಲ್ಲ ಗೋಲ್ಡಿ, ಏನು ಗೊತ್ತಾ, ಆಸ್ತಿ ವಿಚಾರದಲ್ಲಿ ನಂಬಕ್ಕಾಗಲ್ಲ ಶಿವನಾರಾಯಣ ಅಂತ ಅನ್ಬೇಕಾದ್ರೆ, ನಿನಗೆ ಗೊತ್ತಿಲ್ಲ ಸಿದ್ದು ಮೇಲೆ ಹರಿತಾ ಇರೋದು ಮುರಳಿ ರಕ್ತ ಅಂತ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ, ಸೊ ಆರ್ತಿ ಮತ್ತು ಸಿದ್ದು ಹೆಸರಲ್ಲಿರೋ ಆಸ್ತಿನ ನಾವು ಹೇಗಾದರೂ ಮಾಡಿ ವಿಲ್ ಮುಖಾಂತರ ನಮ್ಮ ಹೆಸರಿಗೆ ಬರ್ಸ್ಕೋಬೋದು ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ವಿಲ್ಲಲ್ಲಿ ನನ್ನ ಹೆಸರು ಮಾತ್ರ ಇರುತ್ತೆ, ಈ ಶಿವನಾರಾಯಣ ಎಲ್ಲ ಆಸ್ತಿಗೂ ನಾನೊಬ್ಬಳೆ ರಾಣಿ, ನಾನು ಸಿಕ್ಕಾಪಟ್ಟೆ ಮಹಾರಾಣಿಯಾಗಿ ಮೆರಿತೀನಿ ಅಂತ ಅಂದಾಗ ಮತ್ತೆ ಪಾರಿಜಾತ ಯೋಚನೆ ಮಾಡಿ, ತುಂಬ ತಲೆ ಕೆಡಿಸ್ಕೋಬೇಡ, ಇದರಲ್ಲಿ ನೀನು ಮಾತಾಡ್ತಿರೋದು ತುಂಬ ತಪ್ಪಿದೆ, ನಿನಗೆ ಬುದ್ಧಿ ಇಲ್ಲ ಅಂತ ನಾನು ಅವಾಗ ಏನು ಕೇಳ್ತೀನಿ ನೋಡು, ಆ ವಿಮಲ ಮತ್ತು ಸಿದ್ದು ಒಂದಾದರೆ ನಮಗೆ ಕಷ್ಟ ಅಂತ ಹೇಳ್ತಾ ಇರ್ತಾಳೆ. ಏನು ಹೇಳ್ತಿದೆ ಗ್ರಾನಿ ಅಂತ ಅಂದಾಗ, ಕಷ್ಟಪಡದಲ್ಲಿ ಈಸಿಯಾಗಿ ಅಷ್ಟು ಯಾವುದೂ ಸಿಗಲ್ಲ, ಆ ವಿಮಲ ಮತ್ತು ಸಿದ್ದು ತುಂಬ ಹತ್ರ ಆಗಿಬಿಟ್ರೆ ಕಷ್ಟ ಆಗುತ್ತೆ, ಆ ವಿಮಲ ಸಿದ್ದು ಶಾರದಾ ಯಾರು ಹೇಳು, ಅದರಲ್ಲೂ ಆ ಶಾರದಾ ಈ ಮನೆ ಮಗಳು, ಈ ಮನೆ ರಕ್ತ ಹಂಚ್ಕೊಂಡು ಹುಟ್ಟಿದವಳು ಅಂತ ಅಂದಾಗ ಮತ್ತೆ ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಹೇಳ್ತಾ ಇರ್ತಾಳೆ, ಈ ಮನೆ ರಕ್ತ ಹಂಚ್ಕೊಂಡು ಹುಟ್ಟಿದವಳು ಎಷ್ಟು ಶಾರ್ಪ್ ಇದ್ದಾಳೆ ಅಂತ ನಿನಗೆ ಗೊತ್ತಾ, ಹಾಗೆ ನೀನು ಮದುವೆ ಆಗಬೇಕಾದ್ರೆ ಹುಡುಗನ ತಲೆ ಕೆಡಿಸಿ ಮದುವೆ ಆಗಿದ್ದಾಳೆ ಅಂತ ಅಂದಮೇಲೆ ಆಸ್ತಿ ಬಿಡ್ತಾಳ ಅಂತ ಅಂದಾಗ, ಇಲ್ಲ ಗ್ರಾನಿ ಶಾರದಾ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅವಳಿಗೆ ಆಸ್ತಿ ದುಡ್ಡು ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ, ದಡ್ಡಿ ಕಾಣೆ ನೀನು ದಡ್ಡಿ, ಇನ್ನೊಬ್ಬ ಹುಡುಗಿ ಮದುವೆ ಬೇಕಾಗಿರೋ ಹುಡುಗನ ಕಿತ್ಕೊಂಡಳೆ ಅಂತ ಅಂದಮೇಲೆ ಆಸ್ತಿ ಕಿತ್ಕೊಳ್ಳಲ್ವಾ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ವೈದೇಹಿ ಮತ್ತು ಮುರಳಿ ಸಂಬಂಧ ಗೊತ್ತಿದ್ರು ಸುಮ್ಮನಾಗಿದ್ಲಲ್ಲ, ಏನಕ್ಕೆ ಗೊತ್ತಾ, ಈ ಥರ ದೊಡ್ಡ ಡ್ರಾಮಾ ಆಗಲಿ ವಿಮಲಮ್ಮನ ದೂರ ಮಾಡಲಿ ಅಂತ ಈ ರೀತಿ ಮಾಡಿದಾಳೆ, ಅಂಥವಳಿಗೆ ಆಸ್ತಿ ಕಿತ್ಕೊಳ್ಳೋದೇನು ದೊಡ್ಡದಲ್ಲ, ಅಷ್ಟಕ್ಕೂ ಸಹ ಈ ವಿಮಲನಿಗೂ ಗೊತ್ತು ಸಿದ್ದುಗೆ ಆಸ್ತಿ ಖಂಡಿತ ಬಂದೇ ಬರುತ್ತೆ ಅಂತ ಅಂದಮೇಲೆ 3 ಜನ ಸಹ ಒಟ್ಟಾಗಿ ಹೋದರೆ ಖಂಡಿತ ನಮಗೇನು ಸಿಗಲ್ಲ ಅಂತ ಭಯಪಡಿಸ್ತಾ ಇರ್ತಾಳೆ. ಹಾಗಾದರೆ ನಾನು ಇವಾಗ ಏನು ಮಾಡಲಿ ಗ್ರಾನಿ ಅಂತ ಅನ್ಬೇಕಾದ್ರೆ, ಆದಷ್ಟು ಬೇಗ ವಿಮಲನ್ನ ಮನೆ ಕರೆಸ್ಬೇಕು ಅಂತ ಅಂದಾಗ ಜ್ಯೋತಿಕ ಯೋಚನೆ ಮಾಡಿ, ನೀವು ಹೇಳ್ತಾ ಇರೋದು
ಕರೆಕ್ಟ್ ಆಗಿದೆ. ಆದಷ್ಟು ಬೇಗ ಅತ್ತೆನ ಮನೆಗೆ ಕರ್ಕೊಬರಬೇಕು ಅಂತ ಅಂದಾಗ, ಹೌದು ಗೋಲ್ಡಿ, ಶತ್ರುಗಳನ್ನ ದೂರ ಇಡೋಕ್ಕಿಂತ ಆದಷ್ಟು ನಮ್ಮ ಹತ್ರದಲ್ಲೇ ಇಟ್ಕೊಂಡ್ರೆ ನಮಗೆ ಸೇಫ್ ಅಂತ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಅವ್ರ ತಲೆಯಲ್ಲಿ ಏನು ಐಡಿಯಾ ಹೋಗ್ತಾ ಇದೆ ಅಂತ ಅದನ್ನೆಲ್ಲ ನಾವು ತಿಳ್ಕೊಬೋದು ಅಂತ ಅನ್ಬೇಕಾದ್ರೆ, ಕರೆಕ್ಟ್ ಗ್ರಾನಿ ನೀವು ಹೇಳ್ತಾ ಇರೋದು, ದೇವರು ನನಗೆ ಒಳ್ಳೆ ಆಪರ್ಚುನಿಟಿ ಹಾಗೆ ಕೊಟ್ಟಿದ್ದಾನೆ. ಸೊ ಅದನ್ನು ನಾನು ಯೂಸ್ ಮಾಡ್ಕೋತೀನಿ. ಅವರು ಬೀದಿಗೆ ಬರಬೇಕು, ಅತ್ತೆನ ಸಾಕಾಗದೆ ಖಂಡಿತ ಅವ್ರು ವಾಪಸ್ ಕಳಿಸ್ಬೇಕು, ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಐಡಿಯಾ ಸೂಪರ್ ಆಗಿದೆ ಗೋಲ್ಡಿ ಅಂತ ಅನ್ಬೇಕಾದ್ರೆ, ಅಪ್ಪ ಅಮ್ಮನ ಸಾಕಾಗಕ್ಕೆ ಯೋಗ್ಯತೆ ಇಲ್ಲ ಅಂತ ತಾತ ಬೈದು ಮತ್ತೆ ಅತ್ತೆನ ವಾಪಸ್ ಕರ್ಕೊ ಬರ್ತಾರೆ. ಆಗ ನಾನೊಂದು ಪ್ಲಾನ್ನ ಉಪಯೋಗಿಸ್ತೀನಿ, ಒಂದು ಐಡಿಯಾ ಇದೆ, ನೋಡ್ತಾ ಇರಿ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ಅಂದಾಗ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಗ್ರಾನಿ, ಖುಷಿಯಾಗಿ ಸ್ವೀಟ್ ತಿನ್ನಿ ಅಂತ ಅಂದಾಗ ಅವಳು ಸಿಕ್ಕಾಪಟ್ಟೆ ಖುಷಿಯಿಂದ ಆ ಸ್ವೀಟ್ಸ್ ಎಲ್ಲ ತಿಂತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಬೆಳಗಾದ ತಕ್ಷಣ ವಿಮಲನಿಗೆ ಕಾಫಿ ತಗೊಂಡು ಈ ಕಡೆ ಶಾರದಾ ಬರ್ತಾ ಇರಬೇಕಾದ್ರೆ, ಆರತಿ ಅದಕ್ಕೆ ನನಗೆ ಸ್ವಲ್ಪ ಕೆಲಸ ಇದೆ ಅಣ್ಣ, ನನಗೆ ಕೆಲಸ ಇದೆ, ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ, ಕಾಫಿ ತಗೊಳ್ಳಿ ಅಮ್ಮ ಅಂತ ಕೊಡ್ತಾ ಇರ್ತಾಳೆ. ಹಾಗೆ ಅಮ್ಮ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರ, ನಿದ್ದೆ ಚೆನ್ನಾಗಾಯ್ತು ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ ಹಳೆದೆಲ್ಲ ನೆನಪಾಗ್ತಿತ್ತು, ಇದು ಕನಸು ಅಥವಾ ನಿಜನೋ ಒಂದು ಗೊತ್ತಾಗ್ದಲೇ ತುಂಬ ಟೆನ್ಷನ್ ಆಗ್ತಿತ್ತು ಅಂತ ಅಂದಾಗ, ನೀನು ಇನ್ಮೇಲೆ ಖುಷಿಯಾಗಿರಬೇಕು, ಹಳೆದನ್ನೆಲ್ಲ ಬಿಟ್ಬಿಡಮ್ಮ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮನೇಲಿ ಕೆಟ್ಟ ಯೋಚನೆಗಳಿಗೆ ಜಾಗ ಇಲ್ಲಮ್ಮ, ಖುಷಿಯಾಗಿರಿ ಅಂತ ಅಂದಾಗ, ಸರಿ ನಾನು ನೆಮ್ಮದಿಯಾಗಿರ್ತೀನಿ, ನೀವಿಬ್ಬರು ರೆಸ್ಟೋರೆಂಟ್ಗೆ ಹೋಗಿ ಅಂತ ಅನ್ಬೇಕಾದ್ರೆ, ಸರಿ ಅಂತ ಹೊರಟು ಹೋಗಿ ಅಂತ ಹೋಗ್ತಿರ್ಬೇಕಾದ್ರೆ, ಸಿದ್ದು ಬಂದು ನೀವು ಹೋಗಿ, ನಾನು ಇವತ್ತು ಮನೇಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಸರ್ ನೀವು ಹೋಗಿ, ನನಗೆ ಸ್ವಲ್ಪ ಕೆಲಸ ಇದೆ, ಮನೇಲಿ ನಾನು ಇರ್ತೀನಿ ಅಮ್ಮನ ನೋಡಿಕೊಂಡು ಅಂತ ಅನ್ಬೇಕಾದ್ರೆ, ನಾನು ಕೈ ರುಚಿ ಮಾಡಿಕೊಟ್ಟು ಅಮ್ಮನಿಗೆ ಬಡಿಸ್ಬೇಕು, ಇವತ್ತು ನಾನು ಇರ್ತೀನಿ ಅಂತ ಇಬ್ಬರು ಒಬ್ರಿಗೊಬ್ರು ವಾದ ಮಾಡ್ತಿರ್ಬೇಕಾದ್ರೆ, ಒಂದು ಕೆಲಸ ಮಾಡೋಣ, ಇಬ್ಬರು ರಜೆ ಹಾಕಿ ನಾವು ಇಲ್ಲೇ ಇರೋಣ ಅಂತ ಅನ್ಬೇಕಾದ್ರೆ, ಹೌದು ಸರ್ ನನಗೂ ಹಂಗೆ ಅನಿಸ್ತಿದೆ, ಅಮ್ಮನ ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಅಂತ ಅಂದಾಗ, ಸಿಕ್ಕಾಬಟ್ಟೆ ನೋವಲ್ಲಿದ್ದಾರೆ, ಹೇಗಾದರೂ ಮಾಡಿ ಅವ್ರನ್ನ ಸಮಾಧಾನ ಮಾಡಬೇಕು ಅಂತ ಇಬ್ಬರು ಮಾತಾಡ್ಕೋತಿರ್ಬೇಕಾದ್ರೆ, ಏನಿದು ಗುಸುಗುಸು ಅಂತ ವಿಮಲ ಕೇಳ್ತಾ ಇರ್ತಾಳೆ. ಹಾಗೆ ಏನಿಲ್ಲಮ್ಮ, ನಾವಿಬ್ಬರು ರೆಸ್ಟೋರೆಂಟ್ಗೆ ಹೋಗಲ್ಲ, ಇವತ್ತು ನಿಮ್ಮ ಜೊತೆ ಇರ್ತೀವಿ ಅಂತ ಅಂದಾಗ, ಯಾಕೆ ಸಿದ್ದು ಈ ರೀತಿ ಮಾತಾಡ್ತಿದ್ಯಾ, ನಾನು ಹಳೆದನ್ನೆಲ್ಲ ಮರೆತು ಖುಷಿಯಾಗಿರ್ಬೇಕಂತ ಅಂದ್ಕೊಂಡಿದ್ದೀನಿ, ನಾನು ನಿಮಗೆ ಬಾರಾಗಕ್ಕೆ ಇಷ್ಟ ಆಗಲ್ಲ, ಆಮೇಲೆ ದಯವಿಟ್ಟು ರೆಸ್ಟೋರೆಂಟಿಗೆ ಹೋಗಿ ಜವಾಬ್ದಾರಿನ ನೋಡ್ಕೊಂಡು ನೀನು ಎತ್ತರವಾಗಿ ಬೆಳಿಬೇಕು, ಅದನ್ನು ನಾನು ಕಣ್ಣಾರೆ ನೋಡಬೇಕು, ನಿನ್ನ ರೆಸ್ಟೋರೆಂಟು ತುಂಬ ಹೆಸರುವಾಸಿ ಆಗಬೇಕು, ಅದೇ ನನ್ನ ಆಸೆ ಕಣೋ ಅಂತ ಅನ್ಬೇಕಾದ್ರೆ, ಸರಿ ಅಮ್ಮ ನೀನು ಹೇಳ್ದಾಗ ಮಾಡ್ತೀನಿ ಅಂತ ಸಿದ್ದು ಶಾರದಾ ಇಬ್ಬರು ಹೇಳ್ತಾ ಇದ್ರೆ, ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.